ನಮ್ಮ ಬದುಕನ್ನು ಬದಲಾಯಿಸಿ ಅಭಿವೃದ್ಧಿಯ ಪಥದಲ್ಲಿ ಕರೆದೊಯ್ಯುತ್ತಿರುವ ಪ್ರಮುಖ ಅಂಶಗಳಲ್ಲಿ ಒಂದು ತಾಂತ್ರಿಕತೆ. ಕೃಷಿ ವಲಯದಲ್ಲಿಯೂ ಸುಧಾರಿತ ತಾಂತ್ರಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರಿಂದ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು. ಆ ತಾಂತ್ರಿಕತೆಗಳಲ್ಲಿ ಸ್ವಯಂಚಾಲಿತ ನೀರಾವರಿಯೂ ಸೇರಿದೆ. ಈ ಕುರಿತು ತಜ್ಞರು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಯಾಕೆಂದರೆ ಬೆಳೆಯ ಉತ್ಪಾದನೆ ಹೆಚ್ಚಿಸಲು ತಳಿಗಳ ಆಯ್ಕೆ, ಪೋಷಕಾಂಶಗಳ ನಿರ್ವಹಣೆ ಜೊತೆಗೆ ನೀರು ನಿರ್ವಹಣೆ ಬಹಳ ಮುಖ್ಯವಾದದ್ದು. ಸೊ ಅನಾದಿ ಕಾಲದಿಂದಲೂ ನಾವು ನೀರನ್ನು ಕಾಲುವೆಗಳ ಮೂಲಕ ಹರಿಸಿ ಹೆಚ್ಚಿನ ನೀರು ಕೊಟ್ಟಲ್ಲಿ ಬೆಳೆ ಉತ್ಪಾದನೆ ಜಾಸ್ತಿ ಬರುತ್ತೆ ಅನ್ನೋದನ್ನು ನಾವು ಮಂದಟ್ಟು ಮಾಡಿಕೊಂಡು ಹರಿಸ್ತಾ ಬಂದಿದ್ದೇವೆ. ಕಾಲಕ್ರಮೇಣ ನೀರು ಕಡಿಮೆ ಆದಂತೆಲ್ಲ ತಾನಾಗೆ ರೈತರಿರ್ಬೋದು, ನಾವುಗಳೇ ಇರ್ಬೋದು, ಕಡಿಮೆ ನೀರನ್ನು ಬಳಕೆ ಮಾಡಿಕೊಳ್ಳೋ ಒಂದು ರೂಪಗಳಾದಂಥ ಹನಿ ನೀರಾವರಿ ಪದ್ಧತಿ, ತುಂತುರು ನೀರಾವರಿ ಪದ್ಧತಿಗಳನ್ನ ಬಳಕೆ ಮಾಡಿಕೊಂಡು ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಬಂದಿದ್ದರೂ ಕೂಡ ಈಗ ಹೆಚ್ಚಿಗೆ ಆಗ್ತಿರುವ ಜನಸಂಖ್ಯೆಗೆ ನಾವು ಅವ್ರ ಹೊಟ್ಟೆ ತುಂಬಿಸೋಕ್ಕೋಸ್ಕರ ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಒಂದು ಬೆಳೆ ಉತ್ಪಾದನೆ ಮಾಡಬೇಕಾಗಿದೆ. ಅಂದರೆ ಜಮೀನು ಕಡಿಮೆ ಆಗ್ತಾಯಿದೆ. ಇರುವ ಜಮೀನಿನಲ್ಲೇ ಬೆಳೆ ಉತ್ಪಾದಕತೆಯನ್ನು ಯೂನಿಟ್ ಏರಿಯಾದಲ್ಲಿ ಜಾಸ್ತಿ ಮಾಡಬೇಕಾಗಿದೆ. ಅಂದರೆ ಇರತಕ್ಕಂಥ ಕಡಿಮೆ ನೀರಿನಲ್ಲಿ ಕಡಿಮೆ ಸೌಲಭ್ಯದಲ್ಲಿ ಉತ್ಪಾದಕತೆ ಜಾಸ್ತಿ ಮಾಡಬೇಕಾಗಿದೆ. ಸೊ ಹಾಗಾಗಿ ಇನ್ನೂ ಏನಾದರೂ ತಂತ್ರಜ್ಞಾನಗಳು ಇದ್ದಾವೆ ಅಂತೇಳಿ ನೋಡಿದಾಗ ನಮಗೆ ಇತ್ತೀಚೆಗೆ ಸೆನ್ಸಾರ್ ಆಧಾರಿತ ಅಥವಾ ಸಂವೇದಿಕ ಆಧಾರಿತವಾಗಿ ನಾವು ನೀರನ್ನು ಬೆಳೆಗಳಿಗೆ ಬೇಕಾದ ಟೈಮಿನಲ್ಲಿ ಬೇಕಾದಷ್ಟೇ ನೀಡಿದ್ದೇ ಆದಲ್ಲಿ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಒಂದು ಬೆಳೆಯ ಉತ್ಪಾದನೆಯನ್ನು ಮಾಡಬಹುದಾಗಿದೆ. ಇದನ್ನು ನಾನು ಇಲ್ಲಿ ನಿಮಗೆ ವಿವಿಧ ಬೆಳೆಗಳಲ್ಲಿ ಸುಮಾರು 12 ಬೆಳೆಗಳಲ್ಲಿ ನಾನು ಸಂಶೋಧನೆ ಕೈಗೊಂಡು ಅದರಲ್ಲಿ ಬಂದಿರತಕ್ಕಂಥದ್ದನ್ನು ತಮಗೆ ಪ್ರಾತ್ಯಕ್ಷಿಕ ರೂಪದಲ್ಲಿ ಇಲ್ಲಿ ತೋರಿಸ್ತಾ ಇದ್ದೇನೆ. ತಾವು ನೋಡಬಹುದಾಗಿದೆ. ಪ್ರಸ್ತುತ ಸಮಯದಲ್ಲಿ ಲಭ್ಯವಿರುವ ಕಡಿಮೆ ಕೃಷಿ ಭೂಮಿಯಲ್ಲಿ ಕನಿಷ್ಠ ನೀರನ್ನು ಬಳಸಿಕೊಂಡು ಗರಿಷ್ಠ ಉತ್ಪಾದಕತೆಯನ್ನು ಪಡೆಯಬೇಕಾದ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಂವೇದಕಗಳು ಅಥವಾ ಸೆನ್ಸಾರ್ಗಳು ವಿವಿಧ ಬಗೆಯಲ್ಲಿ ಹೆಚ್ಚು ಉಪಯೋಗಕಾರಿಯಾಗಿವೆ. ಮಣ್ಣಿನ ತೇವಾಂಶದ ಆಧಾರದಲ್ಲಿ ನೀರು ಅಳತೆ ಮಾಪನದೊಂದಿಗೆ ಸಂವೇದಕಗಳ ಮೂಲಕ ನೀರನ್ನು ಒದಗಿಸಬಹುದಾದ ಕುರಿತು ತಜ್ಞರು ಹೇಳಿದ್ದು ಹೀಗೆ. ಸಂವೇದಿಕ ಆಧಾರಿತ ನೀರಾವರಿ ಪದ್ಧತಿಗಳಲ್ಲಿ ಅದು ಈ ತಂತ್ರಜ್ಞಾನಗಳಲ್ಲಿ ಬಹಳ ಮುಖ್ಯವಾಗಿ ಒಂದು 5ರಿಂದ 6 ಸಾಧನಗಳು ಬೇಕಾಗ್ತವೆ. ಮೊಟ್ಟ ಮೊದಲಿಗೆ ನಾವು ಮಣ್ಣಿನಲ್ಲಿ ತೇವಾಂಶವನ್ನು ಪ್ರತಿ ದಿವಸ ನೋಡಲು ಎಷ್ಟು 90 ಭಾಗ ಇದೆಯೇ, 80 ಭಾಗ ಕೀಳಿದೆಯೇ, ಕಡಿಮೆ ಎಷ್ಟಾಗಿದೆ ಅಂತ ನೋಡೋದಕ್ಕೋಸ್ಕರ ನಮಗೆ ಸಾಯಿಲ್ ಮಾಯ್ಶ್ಚರ್ ಸೆನ್ಸಾರ್ ಅಂತೇಳಿ ಕರಿತೇವೆ. ಅಂದರೆ ಮಣ್ಣಿನ ತೇವಾಂಶವನ್ನು ಸೂಚಿಸ್ತಕ್ಕಂಥ ಒಂದು ಸೂಚಕ. ಸೊ ಇದೊಂದು ಸಾಯಿಲ್ ಮಾಯ್ಶ್ಚರ್ ಸೆನ್ಸಾರ್ ಬೇಕಾಗುತ್ತೆ. ಎರಡನೇದಾಗಿ ಆ ಮಾಯ್ಶ್ಚರ್ ಎಷ್ಟಿದೆ ಅಂತ ತೋರಿಸೋದಕ್ಕೋಸ್ಕರ ಅಥವಾ ನಾವು ಕ್ರೋಢೀಕರಿಸೋದಕ್ಕೆ ಸ್ಟೋರ್ ಮಾಡೋದಕ್ಕೆ ಒಂದು ಫೀಲ್ಡ್ ಕಂಟ್ರೋಲರ್ ಅಂತೇಳಿದೆ. ಅದಾದಮೇಲೆ ಅದು ತೋರಿಸಿದಾದ್ಮೇಲೆ ನಾವು ಸೆಟ್ ಮಾಡ್ಬೋದು, ಪ್ರೋಗ್ರಾಮ್ ಮಾಡಬೇಕಾಗಿದೆ. ಅದಕ್ಕೆ ಇನ್ನೊಂದು ಪ್ರೋಗ್ರಾಮರ್ ಬೇಕಾಗುತ್ತೆ. ಸೊ ಇವೆರಡೂ ಮಧ್ಯದಲ್ಲಿ ಪ್ರೋಗ್ರಾಮ್ ಆದ ನಂತರ ಬೆಳೆಗೆ ತಕ್ಕಂಗೆ ಮಣ್ಣಿಗೆ ತಕ್ಕಂಗೆ ಎಷ್ಟು ತೇವ ಹೋದ್ಮೇಲೆ ನೀರು ಎತ್ಕೋಬೇಕಂತ ತೋರಿಸ್ಪಡಿಸಲಾಗಿದೆ. ಇಲ್ಲಿ ಉದಾಹರಣೆಗೆ ನಾನು ಭತ್ತಕ್ಕೆ, ಬೀನ್ಸ್ಗೆ ಇಂಥ ಬೆಳೆಗಳಿಗೆ 30ರಿಂದ 35 ಭಾಗ ಒಣಗಿದಾಗ ನೀರು ತಾನಾಗಿ ಎತ್ಕೊಳ್ಬೇಕಂತ ಹೇಳ್ಬಿಟ್ಟು ಸೂಚಿಸಲ್ಪಟ್ಟಿದ್ದೇನೆ, ಅಂದರೆ ಪ್ರೋಗ್ರಾಮ್ ಮಾಡಿದ್ದೇನೆ. ಅದು 30 ಭಾಗ ಒಣಗಿದ್ದ ತಕ್ಷಣ ಅದು ಮಾಹಿತಿಯನ್ನು ಫೀಲ್ಡ್ ಕಂಟ್ರೋಲ್ ಮೂಲಕ ಗೇಟ್ವೇಗೆ ಬರುತ್ತೆ. ಅದು ಗೊತ್ತಾಗಿದ್ದ ತಕ್ಷಣ ಆ ಗೇಟ್ವೇನಿಂದ ಪಂಪ್ ಕಂಟ್ರೋಲರ್ಗೆ ಮೆಸೇಜ್ ಆಗಿ ತಾನಾಗಿ ಪಂಪ್ ಕಂಟ್ರೋಲ್ ಆನ್ ಆಗುತ್ತೆ. ಸೊ ಆನ್ ಆದ ನಂತರ ಅದು ನೀರು 95% ಮಣ್ಣು ತೇವ ಆಗುವವರೆಗೂ ನೀರು ಹರಿಯುತ್ತೆ. ಸೊ ಅದು ಹರಿದ ನಂತರ ತಾನಾಗೆ ಕಟಾಪ್ ಆಗುತ್ತೆ. ಸೊ ಈ ಮಾಹಿತಿ ಇದು ಹರಿದ ಮೇಲೆ ಎಷ್ಟು ಲೀಟ್ರ್ ಹೋಯ್ತು ಪ್ರತಿ ನೀರು ಹರಿಸಿದಾಗ ಅಂತ ಹೇಳ್ಬಿಟ್ಟು ಆ ಮಾಹಿತಿಯನ್ನು ಕೂಡ ನಾವು ವಾಟ್ರ್ ಮೀಟರ್ ಅಳವಡಿಸಿದ್ದೇವೆ. ಅಂದರೆ ನೀರು ಅಳತೆ ಮಾಪನ ಅದರಲ್ಲಿ ಲೆಕ್ಕ ಮಾಡಿ ಅದು ಕೂಡ
ಕ್ಲೌಡಲ್ಲಿ ಸ್ಟೋರ್ ಆಗಿರುತ್ತೆ. ಈ ಮಾಹಿತಿಯನ್ನು ನಾವು ಪ್ರತಿ ದಿವಸ ನೋಡ್ಬೋದಾಗಿದೆ. ಇದು ನೋಡಿ ಇದೆಲ್ಲ ಮಾಡಿ ನಾವು ಎಷ್ಟು ನೀರು ತಗೊಂಡಿದೆ, ಎಷ್ಟು ಇಳುವರಿ ಬಂದಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ತುಲನೆ ಮಾಡಿ ನೋಡಿದ್ದೇವೆ. ನಾವು ಈಗ ಹಾಲಿ ಏನು ಹರಿಸ್ತಾ ಇದ್ದೇವೆ, ಉದಾಹರಣೆಗೆ ನಾವು ಬೀನ್ಸ್ಗೆ ಸರಿಸುಮಾರಾಗಿ 50 ಲಕ್ಷದಿಂದ 52 ಲಕ್ಷ ಲೀಟ್ರ್ ಡ್ರಿಪ್ ಮೂಲಕ ಆದರೂ ಹರಿಸಿ ನಾವು ಧಾನ್ಯವನ್ನು ಪಡಿತಾ ಇದ್ದೇವೆ. ಅದೇ ನಾವು ಸೆನ್ಸಾರ್ ಆಧಾರವಾಗಿ ನಾವು ನೀರನ್ನು ಕೊಟ್ಟಿದ್ದೆ ಆದಲ್ಲಿ ಸರಿಸುಮಾರು 35 ಲಕ್ಷದಿಂದ 40 ಲಕ್ಷ ಲೀಟರ್ನಲ್ಲೇ ಅದೇ ಒಂದು ಇಳುವರಿಯನ್ನು ಪಡೆಯಬಹುದಾಗಿದೆ. ಅಂದರೆ ಸರಿಸುಮಾರಾಗಿ ಈ ರೀತಿ ನಾವು 12 ಬೆಳೆಗಳಿಗೆ ಬೀನ್ಸ್ ಆಗಿರ್ಬೋದು ಅಥವಾ ಅರೆ ನೀರಾವರಿ ಭತ್ತ ಆಗಿರ್ಬೋದು, ಮುಸ್ಕಿನ ಜೋಳ, ಅವರೆ, ಸೂರ್ಯಕಾಂತಿ, ನೆಲಗಡಲೆ, ಅಲಸಂದೆ, ತೊಗರಿ ಈ ಎಲ್ಲ ಒಂದು ಬೆಳೆಗಳಿಗೂ ನಾವು ಅಳವಡಿಕೆ ಮಾಡಿ ನಾವು ತುಲನೆ ಮಾಡ್ತಾ ಇದ್ದೇವೆ. ಸೊ ಇದರಿಂದ ಸರಾಸರಿಯಾಗಿ ಒಟ್ಟಾರೆ ಕಂಡು ಬಂದಿರೋದೇನೆಂದರೆ ಶೇಕಡ ಈಗೇನು ಹರಿಸ್ತಾ ಇದ್ದೇವೆ ಅದಕ್ಕಿಂತ 40ರಿಂದ 55 ಭಾಗದಷ್ಟು ನೀರನ್ನು ನಾವು ಉಳಿತಾಯ ಮಾಡಬಹುದಾಗಿದೆ. ಸಂವೇದಕಗಳನ್ನು ಬಳಸಿ ಬೆಳೆಗೆ ನೀರಾವರಿ ವ್ಯವಸ್ಥೆ ಮಾಡುವುದರಿಂದ ನೀರಿನ ಸಮರ್ಪಕ ಪೂರೈಕೆ ಹಾಗೂ ಉಳಿತಾಯ, ಒದಗಿಸುವ ಪೋಷಕಾಂಶಗಳ ಸಮರ್ಥ ಬಳಕೆ, ಮಣ್ಣಿನ ತೇವಾಂಶದ ಕಾಪಾಡುವಿಕೆಯೂ ಸೇರಿದಂತೆ ಹಲವಾರು ಲಾಭಗಳಿದ್ದು ಈ ಎಲ್ಲದರ ಬಗ್ಗೆ ತಜ್ಞರು ವಿವರಿಸಿದ್ದಾರೆ. ಈ ನೀರನ್ನು ಕೊಡೋದರ ಜೊತೆಗೆ ಗೊಬ್ಬರವನ್ನು ಕೂಡ ರಸಾವರಿಯಾಗಿ ಪ್ರತಿ ನೀರಿನ ಜೊತೆ ರಸಾವರಿಯಾಗಿ ಒಂದು ಬಾರಿ ಕೊಡುವ ಬದಲಿಗೆ ಅದೇ ಒಂದು ಕ್ವಾಂಟಿಟಿ ಅಥವಾ ಉದಾಹರಣೆಗೆ 50 kg ನಾವು ಗೊಬ್ಬರ ಕೊಡ್ತೇವೆ, 50 kg ಒಂದು ಬಾರಿ ಕೊಡುವ ಬದಲಾಗಿ 8ರಿಂದ 10 ಬಾರಿ ಕಡಿಮೆಯಲ್ಲಿ ಪ್ರತಿ ನೀರು ಹೋಗುವ ಸಮಯದಲ್ಲಿ, ಉದಾಹರಣೆಗೆ 2 ಗಂಟೆ ನೀರು ಹೋಗ್ತಾ ಇದೆ ಅನ್ನೋದಾದರೆ 30ರಿಂದ 45 ನಿಮಿಷಗಳ ಕಾಲ ಮೊದಲಿಗೆ ನೀರು ಹೋಗಬೇಕು. ತದನಂತರ 30ರಿಂದ 35 ನಿಮಿಷಗಳ ಕಾಲ ನೀರಿನ ಜೊತೆ ಗೊಬ್ಬರ ಹೋಗೋದಾಗಿ ರಸಾವರಿ ಮೂಲಕ ನೀಡಿ ತದನಂತರ ಮತ್ತೊಂದು ಅರ್ಧದಿಂದ 3/4 ಗಂಟೆ ನೀರು ಹರಿಸಿದ್ದೇ ಆದಲ್ಲಿ ನಾವು ಪೋಷಕಾಂಶಗಳ ಬಳಕೆ ಸಹ ಮಾಡ್ತೀವಿ. ಈಗ ಹಾಲಿ ಏನು ಮಾಡ್ತಾಯಿದ್ವಿ, ನಾವು ತಗೊಂಡೋಗಿ ಮಣ್ಣಿಗೆ ಏರ್ಚ್ತಾ ಇದ್ದೀವಿ ಅಥವಾ ಲೈನಲ್ಲಿ ಹಾಕ್ತಾಯಿದ್ವಿ. ಆಗಾಗೋದ್ರಿಂದ ಹಾಕಿರೋ ಒಂದು ಪೋಷಕಾಂಶಗಳ ಸಾಮರ್ಥ್ಯ 38ರಿಂದ 40 ಬಾಗಿದೆ. ಅಂದರೆ 100 kg ಹಾಕಿದರೆ 38% 40% ಮಾತ್ರ ಬಳಕೆಯಾಗ್ತಾಯಿದೆ. ಅದೇ ಈ ರಸಾವರಿ ಅಂದರೆ ನೀರೇನು ಕೊಡ್ತಾಯಿದ್ವಿ, ಆ ಪ್ರತಿ ನೀರು ಟೈಮಲ್ಲಿಯೂ ಕೂಡ ಸ್ವಲ್ಪ ಭಾಗ ಗೊಬ್ಬರವನ್ನು ನೀಡಿದ್ದೇ ಆದಲ್ಲಿ ಶೇಕಡ 85ರಿಂದ 90 ಭಾಗದಷ್ಟು ನಾವು ಪೋಷಕಾಂಶಗಳ ಸಮರ್ಥತೆಯನ್ನು ಹೆಚ್ಚಿಕೊಳ್ಳಬಹುದಾಗಿದೆ. ಸೊ ಇಂಡೈರೆಕ್ಟಾಗಿ ಹೇಳುವುದಾದರೆ 100 kg ಬದಲಾಗಿ 50 kg ಒಂದು ಗೊಬ್ಬರವನ್ನು ನಾವು ನೀಡಿ ಈಗ ಪಡೀತಕ್ಕಂಥ ಇಳುವರಿಯನ್ನೇ ಪಡೆಯಬಹುದಾಗಿದೆ. ಸೊ ಇದರ ಒಂದು ಅನುಕೂಲತೆ ಇದು ಇದ್ರ ಜೊತೆಗೆ ಪ್ರತಿ ದಿವಸ ರೈತ ಹೊಲದಲ್ಲೇ ಇರಬೇಕಾಗಿಲ್ಲ. ಅಂದರೆ ನೀರು ಹಾಯಿಸೋದಕ್ಕೆ ಈಗ ತಾವೆಲ್ಲ ಗೊತ್ತೇ ಇದೆ, 6 ಗಂಟೆ ಇರ್ಬೋದು ಅಥವಾ 3 ಗಂಟೆ ಅಥವಾ 8 ಗಂಟೆ ನೀರು ಇರುತ್ತೆ. ಆ ಒಂದು ವಿದ್ಯುತ್ ಕಾಯಬೇಕಾಗತ್ತೆ. ಎರಡನೇದಕ್ಕೆ ಪ್ರತಿ ದಿವಸ ಒಬ್ಬರಾದ್ರೂ ನೀರು ಹಾಯಿಸೋದಕ್ಕೆ ಹೊಲದಲ್ಲೇ ಇರಬೇಕಾಗತ್ತೆ. ಕೆಲವೊಂದು ಬಾರಿ ನಮಗೆ ಏರುಪೇರಾದಾಗ ಹೆಚ್ಚು ಕಡಿಮೆ ಆದಾಗ ನೀರನ್ನು ನಮಗೆ ಬೇಕಾದ ಹಂತದಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ನಿರ್ವಹಣೆ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅದೇ ನಾವು ಈ ಒಂದು ಹೊಸ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ರೈತರು ಹೊಲದಲ್ಲೇ ಇರಬೇಕಾಗಿಲ್ಲ, ನಂಬರ್ 1. ಎರಡನೇದಾಗಿ ಸೆನ್ಸಾರ್ ಮೂಲಕ ಅದೇ ತೇವಾಂಶ ಯಾವಾಗ ಎಷ್ಟು ಬೇಕಂತ ತಿಳಿಸೋದ್ರಿಂದ ಮತ್ತು ಸೊಲನಾಯ್ಡ್ ವಾಲ್ವ್ ಇದ್ದು ಅದಷ್ಟೇ ಬೇಕಾದಾಗ ಆನ್ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ರೈತರು ಹೊಲದಲ್ಲಿ ಇರಬೇಕಾಗಿಲ್ಲ, ನಂಬರ್ 1. ಮತ್ತೊಂದು ಇದರಿಂದ ಉಪಯೋಗವೇನಂತ ಹೇಳಿದರೆ ಕರೆಂಟ್ ಯಾವಾಗೂ ಇರಲೇಬೇಕಾಗಿಲ್ಲ. ಸೊ ಕರೆಂಟ್ ಯಾವಾಗ ಬರುತ್ತೆ ಅದಷ್ಟು ಕದೆ ಎತ್ಕೊಳ್ಳುತ್ತೆ, ಎಷ್ಟು ಬೇಕೋ ಅಷ್ಟು ಹೋಗುತ್ತೆ, ಕಟ್ ಆಫ್ ಆಗುತ್ತೆ. ಅಂದರೆ ವಿದ್ಯುತ್ನಲ್ಲೂ ಉಳಿತಾಯ ಮಾಡ್ಬೋದು, ಕೂಲಿ ಕಾರ್ಮಿಕರಲ್ಲೂ ಉಳಿತಾಯ ಮಾಡ್ಬೋದು, ಪೋಷಕಾಂಶಗಳ ಹಾಕೋದ್ರಲ್ಲೂ ಉಳಿತಾಯ ಮಾಡ್ಬೋದು. ಮತ್ತು ಇಳುವರಿಯಲ್ಲಿ 20ರಿಂದ ಗಣನೀಯವಾಗಿ 25 ಭಾಗ ಹೆಚ್ಚಾಗಿ ಬರುತ್ತೆ. ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಮತ್ತು ವಾತಾವರಣಕ್ಕೆ ಆಗ್ತಕ್ಕಂಥ ಅಂದರೆ ಬಿಡುಗಡೆ ಆಗ್ತಕ್ಕಂಥ ಮೀಥೇನ್ ಎಮಿಷನ್ ಇರ್ಬೋದು, ಇವುಗಳು ಕೂಡ ಈ ಪದ್ಧತಿಯಲ್ಲಿ ಮಾಡಿದ್ದೇ ಆದಲ್ಲಿ ಸುಮಾರು 3ರಿಂದ 4 ಪಟ್ಟಷ್ಟು ನಾವು ಕಡಿಮೆಗೊಳಿಸಬಹುದಾಗಿದೆ. ರೈತ ಬಾಂಧವರು ತಜ್ಞರ ಮಾರ್ಗದರ್ಶನವನ್ನು ಅನುಸರಿಸಿ ಬೆಳೆಗಳಿಗೆ ನೀರನ್ನು ಸಮರ್ಪಕವಾಗಿ ಪೂರೈಸುವಲ್ಲಿ ಧನಾತ್ಮಕ ಪಾತ್ರವನ್ನು ನಿರ್ವಹಿಸುವ ಸಂವೇದಕ ಆಧಾರಿತ ನೀರಾವರಿಯನ್ನು ಅಳವಡಿಸಿಕೊಳ್ಳುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು.